ಕೇವಲ ಈ ಒಂದು ವಿಡಿಯೋ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನ ಹೊಂದಿದೆ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಖಂಡಿತವಾಗ್ಲೂ ಕೂಡ ಈ ವಿಡಿಯೋದಲ್ಲಿ 5 ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಫಾಲೋ ಮಾಡೋದ್ರಿಂದ, ಅಯ್ಯೋ ನನ್ನ ಜೀವನದಲ್ಲಿ ಏನು ಅದೃಷ್ಟನೇ ಇಲ್ಲ, ನನ್ನ ಜೀವನದಲ್ಲಿ ಏನು ಸಮೃದ್ಧಿನೇ ಇಲ್ಲ, ನಾನು ಇನ್ನೂ ಸೆಟ್ಲೇ ಆಗಿಲ್ಲ ಅಂತ ಅನ್ಕೊಂಡ್ರು, ನನ್ನ ಜೀವನದಲ್ಲಿ ಏನು ಪಾಸಿಟಿವ್ ಆಗಿ ನಡೀತಾ ಇಲ್ಲ ಅಂತ ಅನ್ಕೊಂಡ್ರು, ನಿಮ್ಮ ಜೀವನ ಬದಲಾಯಿಸೋದಕ್ಕೆ ಕೇವಲ 48 ದಿವಸದಲ್ಲಿ ಈ 5 ಸ್ಟೆಪ್ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ 5 ಸ್ಟೆಪ್ ಅಲ್ಲಿ ಏನೇನಿರುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವ ಸಂಖ್ಯೆಯನ್ನ ಬಳಸ್ಕೋಬೇಕು, ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು, ಗಾಡಿ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು, ಆ ಸಂಖ್ಯೆಯನ್ನ ಯಾವ ರೀತಿ ಯೂಸ್ ಮಾಡೋದು, ನೀವು ಯಾವ ಬಣ್ಣವನ್ನ ಉಪಯೋಗಿಸ್ಕೋಬೇಕು, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ, ನಿಮಗೆ ಅದೃಷ್ಟ ತರುವಂತಹ ದೇವರು ಯಾರು, ಅವರ ಆರಾಧನೆಯನ್ನ ಹೇಗೆ ಮಾಡಬೇಕು, ನಿಮ್ಮ ಹೆಸರು ಜ್ಯೋತಿಷ್ಯ ಪ್ರಕಾರವಾಗಿ ನೀವು ಇಟ್ಕೊಂಡಿರ್ತೀರಿ, ಬಟ್ ನ್ಯೂಮರಾಲಜಿಕಲಿ ಅದು ಮ್ಯಾಚ್ ಆಗ್ತಾ ಇರೋದಿಲ್ಲ, ಆಗ್ಲೂ ಕೂಡ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಜೊತೆಗೆ ನಿಮ್ಮ ಜ್ಯೋತಿಷ್ಯ ಶಾಸ್ತ್ರ, ನಿಮ್ಮ ರಾಶಿ ಪ್ರಕಾರವಾಗಿ ನಿಮ್ಮ ಹೆಸರನ್ನ ಯಾವ ರೀತಿ ಅಲೈನ್ ಮಾಡ್ಕೋಬೇಕು, ಇದೆಲ್ಲದರ ಜೊತೆಗೆ ನಿಮ್ಮಲ್ಲಿ ನೀವು ಮಾಡ್ಕೋಬೇಕಾಗಿರೋ ಬದಲಾವಣೆಗಳೇನು, ನೀವು ಧರಿಸ್ಕೋಬೇಕಾಗಿರೋ ರತ್ನಗಳು ಯಾವುದು, ಎಲ್ಲವನ್ನ ಕೂಡ ಇಂದಿನ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಈಗ ಯಾವುದೇ ಪರಿಸ್ಥಿತಿಲಿರಿ, ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಈ 5 ವಿಚಾರಗಳನ್ನ ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ. ನಿಮ್ಮ ಜೀವನ 48 ದಿನ ಬಿಟ್ಟು ಈ ರೀತಿ ಅಂತೂ ಖಂಡಿತವಾಗ್ಲೂ ಇರೋದಿಲ್ಲ. ನೀವು ಎತ್ತರಕ್ಕೆ ಏರಿರ್ತೀರಿ, ಒಂದು ಹಂತ ಆದ್ರೂ ಮುಂದೆ ಹೋಗಿರ್ತೀರಿ ಅಂತ ಗ್ಯಾರಂಟಿಯನ್ನ ನಿಮಗೆ ಕೊಡ್ತಾ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಗುರುದೇವ್. ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕರಿಸುತ್ತಾ, ಮೊದಲನೇ ಸಾರಿ ನಮ್ಮ ಚಾನೆಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ಅರ್ಥಪೂರ್ಣವಾಗಿ ನಾವು ವೃಷಭ ರಾಶಿ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ವಿಚಾರಗಳು ನಿಮ್ಮಿಂದ ಮಿಸ್ ಮಾಡದೆ ನೀವು ಪ್ರತಿಯೊಂದನ್ನು ಕೂಡ ತಿಳ್ಕೊಬಹುದು ಅಂತ ಹೇಳ್ತಾ, ವೃಷಭ ರಾಶಿ ಬಗ್ಗೆ ಕೆಲವೊಂದು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಸ್ವಲ್ಪ ಅತೀವ ಹಠಮಾರಿ ಸ್ವಭಾವ ಇರೋದಾಗಿರುತ್ತೆ. ಇವರು ನೋಡೋದಕ್ಕೂ ಸ್ವಲ್ಪ ಸೌಮ್ಯವಾಗಿ ಕಾಣಿಸ್ತಾ ಇರ್ತಾರೆ, ಆದರೆ ಒಮ್ಮೆ ಒಂದು ವಿಚಾರಕ್ಕೆ ಡಿಸೈಡ್ ಆದ್ರು ಅಂತಂದ್ರೆ ಖಂಡಿತವಾಗ್ಲೂ ಆ ಡಿಸೈಡನ್ನ ಯಾವ ವಿಚಾರಕ್ಕೆ ಮಾಡಿರ್ತಾರೋ ಅದನ್ನ ಸಂಪೂರ್ಣ ಆಗೋವರೆಗೂ ಇವರು ಬಿಡೋದಿಲ್ಲ. ಅಂದ್ರೆ ಹಠಮಾರಿತನದಿಂದ ಕೆಲಸವನ್ನ ಪೂರ್ಣ ಮಾಡ್ತಾರೆ. ಸ್ವಲ್ಪ ಒಂದಷ್ಟು ವಿಲಾಸಿ ಜೀವನ ಅಂದ್ರೆ ಐಭೋಗಗಳು, ಲಕ್ಸುರಿ ಲೈಫ್ ಅನ್ನೋದು ಇವ್ರಿಗೆ ತುಂಬಾ ಇಷ್ಟ ಆಗ್ತಾ ಇರುತ್ತೆ. ಉತ್ತಮ ಆಹಾರ ಸೇವನೆ ಮಾಡ್ತಕ್ಕಂಥದ್ದು, ಸುಂದರವಾದ ಬಟ್ಟೆಗಳನ್ನ ಹಾಕ್ತಕ್ಕಂಥದ್ದು, ಮತ್ತು ಸ್ವಲ್ಪ ಒಂದಷ್ಟು ಗುಪ್ತವಾಗಿ ಒಂದಷ್ಟು ಎಲ್ಲಾ ರೀತಿಯಾಗಿರ್ತಕ್ಕಂತಹ ಎಂಜಾಯ್ಮೆಂಟ್ ಅನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಒಂದು ಪರ್ಫ್ಯೂಮ್ ಹಾಕುವಂಥದ್ದು, ಕಾಸ್ಟ್ಲಿ ವಾಚ್ ಹಾಕುವಂಥದ್ದು, ಈ ತರದೆಲ್ಲ ಆಸೆ ಆಕಾಂಕ್ಷೆಗಳು ಜಾಸ್ತಿ ಅವ್ರಿಗೆ. ಸ್ವಲ್ಪ ಹೊರಗಡೆ ಸ್ವಲ್ಪ ಆತ್ಮವಿಶ್ವಾಸ ಯಾವಾಗ್ಲೂ ಕೂಡ ಸ್ವಲ್ಪ ಒಂಚೂರು ಕಮ್ಮಿ. ನನ್ನ ಕೈಲಿ ಆಗುತ್ತೋ ಇಲ್ವೋ ಅಂತ ಹೇಳಿ ಡೌಟ್ ಪಡ್ತಾ ಇರ್ತಾರೆ. ಇವ್ರ ಕೈಲಿ ಆಗುತ್ತೆ, ಆದ್ರೂ ಕೂಡ ಈ ಡೌಟ್ ಇಂದಾಗಿ ಕೆಲವೊಂದ್ಸರಿ ಎಲ್ಲಾ ಕೆಲಸದಲ್ಲೂ ಲೇಟ್ ಆಗ್ತಾ ಇರುತ್ತೆ. ಆರ್ಥಿಕ ಪರಿಸ್ಥಿತಿಗೂ ಮತ್ತು ಸಂಬಂಧಗಳ ನಡುವೆ ಎರಡೂ ಕೂಡ ಸಪ್ರೇಟ್, ಎರಡನ್ನ ಕೂಡ ಒಂದೇ ಮಾಡೋದಕ್ಕೆ ಹೋಗ್ಬೇಡಿ. ಅಂದ್ರೆ ದುಡ್ಡಿಲ್ಲ ಅಂದ್ರೆ ಒಂಥರ, ದುಡ್ಡಿದ್ದಾಗ ಒಂಥರ, ಆ ಥರ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಯಾವಾಗ್ಲೂ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಯೋಚನೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೇನೆ. ಇವ್ರಿಗೆ ಕೋಪ ಅನ್ನೋದು ಅಷ್ಟು ಬೇಗ ಬರೋದಿಲ್ಲ, ಬಟ್ ಒಂದ್ಸಲಿ ಬಂತು ಅಂದ್ರೆ ಇವ್ರನ್ನ ಹಿಡಿಯೋದಕ್ಕೆ 10 ಜನಕ್ಕೆ ಬೇಕು. ಇದೇ ಇವ್ರ ಮೂಲವಾಗಿರ್ತಕ್ಕಂತಹ ಸಮಸ್ಯೆಗಳಾಗಿರುತ್ತೆ. ಈ ಒಂದು ವೃಷಭ ರಾಶಿಯಲ್ಲಿ ಹುಟ್ಟಿರತಕ್ಕಂಥವ್ರಿಗೆ ವಿಶೇಷವಾಗಿ ಅದೃಷ್ಟ ತರ್ತಕ್ಕಂತಹ ಸಂಖ್ಯೆಗಳು ಯಾವುದು ಅಂತಂದ್ರೆ ಖಂಡಿತವಾಗ್ಲೂ ಕೂಡ 6 ಮತ್ತು 2 ಸಂಖ್ಯೆ. ಇದನ್ನ ನಿಮ್ಮ ಮೊಬೈಲ್ ನಂಬರ್ನ ಟೋಟಲ್ ಮಾಡಿದಾಗ ಈ ಸಂಖ್ಯೆ ಇರಬೇಕು. ಜೊತೆಗೆ ನಿಮ್ಮ ಹೆಸರನ್ನ ಟೋಟಲ್ ಮಾಡಿದಾಗ್ಲೂ ಕೂಡ ಇದೇ ಸಂಖ್ಯೆ ಬರಬೇಕು. ನಿಮ್ಮ ಗಾಡಿ ನಂಬರನ್ನ ಟೋಟಲ್ ಮಾಡಿದಾಗ್ಲೂ ಕೂಡ ಇದೇ ಸಂಖ್ಯೆಗಳು ಬರಬೇಕು. ಆಗ ಮಾತ್ರ ನಿಮ್ಮ ಲೈಫ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಜೊತೆಗೆ ನೀವು ಹೆಚ್ಚಾಗಿ ಬಳಸಬೇಕಾದಂತಹ ಬಣ್ಣಗಳು ಒಂದು ಬಿಳಿ ಬಣ್ಣ ಅಥವಾ ತಿಳಿ ನೀಲಿ ಬಣ್ಣವನ್ನ ಬಳಸ್ಕೊಳ್ಳಿ. ಹಸಿರು ಬಣ್ಣ ಕೂಡ ನಿಮಗೆ ಸೂಕ್ತವಾಗಿರ್ತಕ್ಕಂತಹ ಬಣ್ಣ ಆಗಿರುತ್ತೆ. ಯಾವುದೇ ಕೆಲಸ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಶುಕ್ರವಾರದ ದಿನ ನೀವು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ಕೊಳ್ಳಿ. ಇದು ನಿಮಗೆ ಒಂದು ಲಕ್ಕನ್ನು ತಂದುಕೊಡುತ್ತೆ. ಜೊತೆಗೆ ಆರಾಧ್ಯ ದೈವ, ನೀವು ಯಾರನ್ನ ಆರಾಧನೆ ಮಾಡಬೇಕು ಅಂದ್ರೆ ಈ 48 ದಿವಸದಲ್ಲಿ ಯಾರ ಆರಾಧನೆ ಮಾಡಬೇಕು ಅನ್ನೋದಕ್ಕಿಂತ ಲೈಫ್ ಟೈಮ್ ಈ ದೇವರುಗಳ ಆರಾಧನೆ ಮಾಡೋದು ತುಂಬಾ ಶುಭ ಅಂತ ಹೇಳ್ತೇವೆ. ಹಾಗೆ ಇದರಲ್ಲಿ ಬರ್ತಕ್ಕಂಥದ್ದು ಮಹಾಲಕ್ಷ್ಮಿ ಆರಾಧನೆ, ಇದನ್ನ ಮಾಡ್ಕೊಳ್ಳೋದು ಶುಭವನ್ನು ತಂದುಕೊಡುತ್ತೆ. ಜೊತೆಗೆ ಒಂದಷ್ಟು ಕರ್ಮಾನುಸಾರವಾಗಿ ಬಂದಂತಹ ಫಲಗಳಿರುತ್ತೆ. ಹಾಗಾಗಿ ಕರ್ಮವನ್ನ ಕಳೀಲಿಕ್ಕೆ ಒಂದಷ್ಟು ಶನಿಯ ಆರಾಧನೆಯನ್ನ ಮಾಡಿಕೊಳ್ಳಿ. ಜೊತೆಗೆ ದುರ್ಗಾದೇವಿಯ ಆರಾಧನೆಯನ್ನ ಕೂಡ ಮಾಡುವಂಥದ್ದು ನಿಮಗೆ ಶುಭವನ್ನ ತಂದುಕೊಡುತ್ತೆ. ಹೆಚ್ಚಾಗಿ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ವಿ, ವ, ವೋ ಈ ತರ ಅಕ್ಷರದಿಂದ ಹೆಸರನ್ನ ಇಟ್ಕೊಂಡಿರ್ತಾರೆ. ಇದು ಜ್ಯೋತಿಷ್ಯ ಪ್ರಕಾರ ಸರಿನೇ, ಆದ್ರೆ
ಈ ಹೆಸರಂತಕ್ಕಂಥದ್ದನ್ನು ಟೋಟಲ್ ಮಾಡಿದಾಗ ಅದು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆದರೆ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಸ್ವಲ್ಪ ಅಡೆತಡೆಗಳಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇರೋದಕ್ಕೆ ನಿಮ್ಮ ಹೆಸರು ಕೂಡ ಮೂಲವಾಗಿರ್ತಕ್ಕಂತಹ ಕಾರಣ ಆಗಿರುತ್ತೆ. ಅದನ್ನು ಆಸ್ಟ್ರೋನ್ಯೂಮರಾಲಜಿ ಪ್ರಕಾರ ಸರಿಪಡಿಸ್ಕೊಳ್ಳಿ, ಆಗ ಮಾತ್ರ ಶುಭದಾಯಕವಾಗಿರುತ್ತೆ. ಜೊತೆಯಲ್ಲಿ ನೀವು ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಮಾಡಬೇಕಾಗಿರುವಂತಹ ಬದಲಾವಣೆಗಳು, ಅಂದರೆ ನಿಮ್ಮನ್ನು ನೀವು ತಿದ್ಕೋಬೇಕಾಗಿರೋ ಕೆಲವು ವಿಚಾರಗಳು ಮುಂದಿನ 48 ದಿವಸದಲ್ಲಿ ಇದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಅದೇನು ಅಂದರೆ ಬದಲಾವಣೆಯನ್ನು ಒಪ್ಕೋಬೇಕಾಗತ್ತೆ. ಬದಲಾವಣೆಯನ್ನು ಒಪ್ಕೊಳ್ಳೋದಂದರೆ ಈ ಪ್ರಪಂಚ ಬದಲಾಗ್ತಾ ಇದೆ, ನೀವು ನಿಂತ ನೀರಾಗಿರಬಾರದು. ಮಾಡೋ ಕೆಲಸವನ್ನು ಡೈಲಿ ಮಾಡೋದಕ್ಕಾಗೋದಿಲ್ಲ. ಇವತ್ತೆಲ್ಲ ಎಲ್ಲ ಬಂದಿರೋದ್ರಿಂದ ನೀವು ದಿನನಿತ್ಯ ಅಪ್ಡೇಟ್ ಆಗ್ತಾ ಇರಬೇಕಾಗತ್ತೆ. ಹಾಗಾಗಿ ಬದಲಾವಣೆಯನ್ನು ಒಪ್ಕೊಳ್ಳಿ. ಅಂದರೆ ನೀವೊಂದು ಕೆಲಸ ಯಾವಾಗಲೂ ಒಂದೇ ಥರ ಮಾಡ್ತಾ ಇರ್ತೀರಿ, ಯಾರೋ ಬಂದು ಇದು ಹಿಂಗಲ್ಲಪ್ಪ ಹಿಂಗೆ ಮಾಡ್ಬೋದು ಅಂತ ನಿಮಗೇನೋ ಸಲಹೆ ಕೊಟ್ಟರೆ ಆ ಸಲಹೆಯನ್ನು ತಗೊಳ್ಳಿ. ಅಂದರೆ ಇನ್ನೊಬ್ಬರು ಹೇಳುವಂಥ ಇನ್ಪುಟ್ಗಳನ್ನು ಸ್ವೀಕಾರ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಹಠಮಾರಿತನವನ್ನು ಕೂಡ ಕಮ್ಮಿ ಮಾಡಬೇಕಾದ್ರೆ ಹಿಂಗೆ ಆಗಬೇಕು, ನಾನು ಹೇಳಿರೋ ಥರನೇ ನಡಿಬೇಕು, ಇನ್ನೊಬ್ಬ ಏನಾದರೂ ಹೇಳಿದ್ರೆ ಇಲ್ಲ ನಾನು ಏನು ಹೇಳಿದ್ದೀನಿ ಅದೇ ಆಗಬೇಕು, ಈ ಒಂದು ಮೈಂಡ್ ಸೆಟ್ಟನ್ನು ಆದಷ್ಟು ಕಮ್ಮಿ ಮಾಡಿ, ಶುಭವಾಗುತ್ತೆ. ಹಾಗೆ ಸೋಮಾರಿತನ ಅಂತಕ್ಕಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಎಲ್ಲೂ ಎದ್ದು ಹೋಗೋದಕ್ಕೆ ಬೇಸರ, ನೋವು, ಅಥವಾ ಬೆಳಗ್ಗೆ ಎದ್ದೇಳೋದಕ್ಕೂ ಸ್ವಲ್ಪ ಲೇಟ್ ಆಗ್ತಕ್ಕಂಥದ್ದು, ಈ ಥರ ಪ್ರವೃತ್ತಿ ಇತ್ತು ಅಂದ್ರೆ ಅದನ್ನು ಕಮ್ಮಿ ಮಾಡ್ಕೊಳ್ಳಿ. ಸ್ವಲ್ಪ ಉದಾರತೆ ಅಂತಕ್ಕಂಥದ್ದನ್ನು ತೋರಬೇಕಾಗತ್ತೆ. 4 ಜನ ಹೊರಗಡೆ ಹೋದಾಗ ಇನ್ನೊಬ್ಬ ಬಿಲ್ ಕೊಡಲಿ ಅಂತೇಳಿ ನೀವೇನು ಕಾಯಲ್ಲ, ಆದರೂ ಕೂಡ ಆ ಒಂದು 4 ಜನ ನಿಮಗೆ ಬೇಕಾಗಿರೋರು ಇರೋದ್ರಿಂದ ನೀವು ಸ್ವಲ್ಪ ಬಿಲ್ ಕೊಡುವಂಥದ್ದನ್ನು ಹವ್ಯಾಸವಾಗಿ ಅಥವಾ 4 ಜನರಲ್ಲಿ ಯಾವ ಒಂದ್ಸಲಿ ಆದರೂ ಮಾಡಿ. ಆಗೇನಾಗುತ್ತೆ, ನಿಮ್ಮನ್ನು ಕೂಡ ಪ್ರಶಂಸಿಸ್ತಾರೆ ಹಿಂದೆ. ಯಾಕಂದರೆ ನಿಮ್ಮ ಹಿಂದೆ ಮಾತಾಡುವಂಥವ್ರು ಬೇರೆ ರೀತಿ ಮಾತಾಡ್ತಾ ಇರ್ತಾರೆ. ಅದನ್ನು ಸ್ವಲ್ಪ ತಿದ್ಕೊಳ್ಬೇಕಾಗತ್ತೆ. ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯಿತೋ ಅವತ್ತಿಂದನೂ ನಮ್ಮ ಭೂಗರ್ಭದಲ್ಲಿರ್ತಕ್ಕಂಥದ್ದು ಈ ರತ್ನಗಳು, ನವರತ್ನಗಳ ಬಗ್ಗೆ ನಾವು ಕೇಳಿದ್ದೇವೆ. ಈ ನವರತ್ನಗಳನ್ನು ಹಾಕಬೇಕಂದ್ರೆ 15-20 ಸಾವಿರ ಖರ್ಚಾಗುತ್ತೆ 3 ಕ್ಯಾರೆಟಿಗೆ. ಅದರ ಬದಲಾಗಿ ಉಪರತ್ನಗಳನ್ನು ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಅದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು. ಭಾಳಷ್ಟು ಸರಿ ಹೇಳಿದ್ದೇನೆ, ಅದರ ಫ್ರೀಕ್ವೆನ್ಸಿ ಏನು, ಅದರ ಉಪಯೋಗಗಳೇನು, ಅದರ ಲಾಭಗಳೇನು ಭಾಳಷ್ಟು ಸರಿ ಹೇಳಿದ್ದೇನೆ. ಅದನ್ನು ನಿಮ್ಮ ರಾಶಿಯಾಧಿಪತಿ ಏನಿರುತ್ತೆ ಅದನ್ನು ಆಕ್ಟಿವೇಟ್ ಮಾಡುತ್ತೆ. ಪ್ಲಸ್ ಗುರುಬಲ ಅನ್ನೋದು ಹೆಚ್ಚು ಮಾಡ್ತಕ್ಕಂಥ ಬ್ರೇಸ್ಲೆಟ್ಗಳಿದಾಗಿರುತ್ತೆ. ಇದನ್ನು ಧರಿಸ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಎಡಗೈಯಲ್ಲಿ ಇದನ್ನು ಧರಿಸ್ಕೋಬೇಕು. ಈ ಬ್ರೇಸ್ಲೆಟ್ಗಳ ಬಗ್ಗೆ ಮಾಹಿತಿಯನ್ನು ಹೇಳೋದಾಯಿತು ಅಂದರೆ ಈ 48 ದಿವಸದಲ್ಲಿ ಇದನ್ನು ನಿಮ್ಮ ಎಡಗೈಯಲ್ಲಿ ಧರಿಸ್ಕೊಳ್ಳಿ. ಖಂಡಿತವಾಗ್ಲೂ ಅತ್ಯಂತ ಶುಭದಾಯಕ ಫಲಗಳಾಗುತ್ತೆ. ಆಲ್ರೆಡಿ ಸಾಕಷ್ಟು ಜನ ಧರಿಸ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು. ಅವರ ಅಭಿಪ್ರಾಯಗಳನ್ನ ಅವ್ರು ಆಲ್ರೆಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡ್ತಾ ಇರ್ತಾರೆ, ಅದನ್ನು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆದೇವರ ಹೆಸರಿನಲ್ಲಿ ಇದನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಿಮಗೆ ತಲುಪಿಸ್ಕೊಡುವಂತಹ ವ್ಯವಸ್ಥೆ ನಮ್ಮ ಸಂಸ್ಥೆ ಮುಖಾಂತರ ಮಾಡ್ತಾ ಇದ್ದೇವೆ. ಇದನ್ನು ಯಾರು ಧರಿಸ್ತಾರೋ ಅವರಿಗೆ ಸೋಲೇ ಇಲ್ಲ ಅಂತ ಹೇಳುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ರಾಶಿಗೆ ಹೊಂದುವ ರೀತಿಯಾಗಿರ್ತಕ್ಕಂತಹ ಬ್ರೇಸ್ಲೆಟ್ಗಳನ್ನು ನೀವು ಧರಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಈ ಬ್ರೇಸ್ಲೆಟ್ಗಳು ನಿಮಗೆ ಅದೃಷ್ಟದ ಜೊತೆಗೆ ಒಂದು ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತೆ. ಪ್ರತಿಯೊಬ್ಬರು ಕೂಡ ಈ ಬ್ರೇಸ್ಲೆಟ್ಗಳನ್ನು ಧರಿಸ್ಕೊಳ್ಳಿ. ನಿಮಗೆ ಆಗುವಂತಹ ಅದೃಷ್ಟ ರತ್ನವನ್ನು ಈ ಹಿಂದೆ ಬ್ರೇಸ್ಲೆಟ್ಗಳನ್ನು ಭಾಳಷ್ಟು ಸಾರಿ ಹೇಳಿದ್ದೇನೆ. ಇದನ್ನು ಹಾಕ್ಕೊಳ್ಳೋದ್ರಿಂದ 100 ರೀತಿಯ ಉಪಯೋಗಗಳಿರುತ್ತೆ. ಅದನ್ನು ಧರಿಸ್ಕೊಂಡು ನೀವು ಕೂಡ ಜೀವನದಲ್ಲಿ ಅದೃಷ್ಟ ನಿಮ್ಮದಾಗಿಸ್ಕೊಳ್ಬೋದು. ಈ ಬ್ರೇಸ್ಲೆಟ್ಗಳನ್ನು ತರಿಸ್ಕೊಂಡಿರುವಂಥವ್ರು ಖಂಡಿತವಾಗ್ಲೂ ಕೂಡ ಅದರ ಉಪಯೋಗಗಳು ಯಾವ ರೀತಿ ಇದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ತೆ.